ಹಾಯ್ ಫ್ರೆಂಡ್ಸ್, ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಚಕ್ಲಿನ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಬನ್ನಿ, ನಾನು ಹೇಳೋ ಕ್ರಮದಲ್ಲಿ ಚಕ್ಲಿನ ಮಾಡಿದರೆ ತುಂಬ ಪರ್ಫೆಕ್ಟಾಗಿ, ಟೇಸ್ಟಿಯಾಗಿ ಹಾಗೂ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಚಕ್ಲಿ ಮಾಡೋದಕ್ಕೆ ನಾನಿಲ್ಲಿ ರೇಷನ್ ಅಕ್ಕಿಯಿಂದ ನಾವೇನು ರೊಟ್ಟಿ ಹಿಟ್ಟನ್ನು ಬಳಸ್ತೀವಲ್ಲ, ಅದೇ ರೊಟ್ಟಿ ಹಿಟ್ಟನ್ನು ನಾನು ಚಕ್ಲಿ ಮಾಡೋದಕ್ಕೆ ಬಳಸಿದ್ದೀನಿ. ಸೇಮ್ ಮೆಜರ್ಮೆಂಟ್ ಇರೋಂತಹ ಬೌಲ್ಗಳಲ್ಲಿ ನಾನು 4 ಬೌಲು ರೊಟ್ಟಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಮುಕ್ಕಾಲು ಬೌಲಷ್ಟು ನಾನು ಒಂದು ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ನಾನು ಉದ್ದಿನಬೇಳೆನ ತೊಗೊಂಡಿದ್ದೀನಿ. 1/4 ಬೌಲಷ್ಟು ಹೆಸರುಬೇಳೆ, ಎರಡೂ ಸೇರಿ 1 ಬೌಲ್ ಆಗಬೇಕು. ಮುಕ್ಕಾಲು ಬೌಲಷ್ಟು ಉದ್ದಿನಬೇಳೆ, 1/4 ಬೌಲಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. 4:1 ರೇಷಿಯೋದಲ್ಲಿ ತೊಗೋಬೇಕು. 1.5 ಸ್ಪೂನಷ್ಟು ಪುಟ್ಟೆಳ್ಳು, 1/4 ಬೌಲ್ಗೂ ಜಾಸ್ತಿ, ಅರ್ಧ ಬೌಲ್ಗೂ ಕಮ್ಮಿ. ಇಲ್ಲಿ ನಾನು ತುಪ್ಪನ ಮನೇಲೇ ಮಾಡಿರೋಂತಹ ತುಪ್ಪನ ನಾನು ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟನ್ನ ತೊಗೊಳ್ಳಿ. ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ಪುಟಾಣಿನ ತೊಗೊಂಡಿದ್ದೀನಿ. ಅರ್ಧ ಬೌಲಷ್ಟು ಕಡಲೆ ಅಂತ ಏನು ಹೇಳ್ತೀವಿ, ಆ ಕಡಲೆನ ಅರ್ಧ ಬೌಲ್ ತೊಗೊಂಡಿದ್ದೀನಿ. ಕಾಳು ಮೆಣಸು 1 ಸ್ಪೂನು, ಅಜ್ವಾನನ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಇಲ್ಲ ಅಂದರೂ ಓಕೆ, ಬಟ್ ರುಚಿನ ಎನ್ಹಾನ್ಸ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ತೊಗೊಂಡಿದ್ದೀನಿ. ಏನು ನಾವು ಇಲ್ಲಿ ಬೇಳೆನ ಇಟ್ಕೊಂಡಿದ್ವಿ 1 ಬೌಲಷ್ಟು, ಅದನ್ನು ಚೆನ್ನಾಗಿ ತೊಳೆದು ಉದ್ದಿನಬೇಳೆ ಮತ್ತು ಹೆಸರುಬೇಳೆಗೆ 4 ಬೌಲಷ್ಟು, 1 ಬೌಲಿಗೆ 4 ಬೌಲಷ್ಟು ನೀರನ್ನು ಹಾಕಿ 4ರಿಂದ 5 ಅಥವಾ 6 ವಿಷಲ್ನ ತೊಗೊಂಡ್ರೂ ಕೂಡ ಓಕೆ. 6 ವಿಷಲ್ನ ನಾವು ಏನು ಮಾಡಬೇಕಾಗುತ್ತೆ, ಇಲ್ಲಿ ತೆಗಿಬೇಕಾಗುತ್ತೆ. ಏಕೆಂದರೆ ನಾವು ಬೇಳೆನ ನೆನೆಸಿರಲ್ವಲ್ಲ, ಹಾಗಾಗಿ ನೆನೆಸಿದರೆ 2ರಿಂದ 3 ವಿಷಲ್ಗೆ ಚೆನ್ನಾಗಿ ಬೆಂದೋಗಿರುತ್ತೆ. ಇವಾಗ ಈ ಕಡೆ ಸೈಡಲ್ಲಿ ನಾವೇನು ಕಡಲೆನ ಇಟ್ಕೊಂಡಿದ್ವಿ, ಆ ಕಡಲೆ ಜೊತೆಗೆ ಮೆಣಸನ್ನು ನಾವಿಲ್ಲಿ ಪೌಡ್ರ್ ಮಾಡ್ಕೊಬೇಕು. ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಜೀರಿಗೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹಾಗೆ ಇಟ್ಕೊಳ್ಳೋಣ. ಚಕ್ಲಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಇಷ್ಟನ್ನು ಇವಾಗ ನಾವು ಪೌಡ್ರ್ ಮಾಡ್ಕೊಬೇಕು. ಅದನ್ನು ಫುಲ್ ನೈಸಾಗಿ ಪೌಡ್ರ್ ಮಾಡಿ ಸೈಡಿಗೆ ಎತ್ತಿಟ್ಕೊಬೇಕು. ಇವಾಗ ನೋಡಿ, ಬೇಳೆ ಬೆಂದಿದೆ. 6 ವಿಷಲ್ ತೊಗೊಂಡಿದ್ದೆ, ಬೆಂದಿದೆ ಅದು. ಇವಾಗ ನಾನು ಇದನ್ನು ಏನು ಚಕ್ಲಿ ಹಿಟ್ಟಿದೆಯಲ್ಲ ಅದಕ್ಕೆ ಸೇರಿಸ್ಕೊಬೇಕಾಗತ್ತೆ. ಅದಕ್ಕೂ ಮುಂಚೆ ನಾನಿಲ್ಲಿ ತುಪ್ಪನ ಬಿಸಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ರೊಟ್ಟಿ ಹಿಟ್ಟು ಏನು ತೊಗೊಂಡಿದ್ವಿ ಚಕ್ಲಿ ಮಾಡೋದಕ್ಕೆ, ಅದು ನಾನೇನು ಬಿಸಿ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವು ತೊಗೊಂಡಿರೋಂಥ ತುಪ್ಪನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಏನು ಬೇಳೆನ ಬೇಯಿಸ್ಕೊಂಡಿದ್ವಲ್ಲ, ಆ ಬೇಳೆನ ನಾವು ಹಾಕ್ಕೊಬೇಕು. ಬಿಸಿ ಇರುವಾಗಲೇ ಈ ಬೇಳೆನ ನಾವು ಹಾಕ್ಕೋಬೇಕು. ಅದನ್ನು ಥಂಡಿ ಆಗೋದಕ್ಕೆ ಬಿಡಬಾರ್ದು. ಥಂಡಿ ಆಯಿತು ಅಂದರೆ ನಾವು ಅದನ್ನು ರುಬ್ಕೊಬೇಕಾಗುತ್ತೆ. ನಾನಿಲ್ಲಿ ರುಬ್ಬಿಲ್ಲ. ಚೆನ್ನಾಗಿ ಬೆಂದಿದ್ರೆ ರುಬ್ಬೋ ಅವಶ್ಯಕತೆ ಏನಿರಲ್ಲ, ಬಟ್ ಬಿಸಿ ಇರುವಾಗಲೇ ಅದನ್ನು ಕಲಿಸ್ಬಿಡ್ಬೇಕು. ಥಂಡಿ ಮಾಡಿ ನಾವು ಕಲಿಸಿದ್ರೆ ಚೆನ್ನಾಗಿ ಬರಲ್ಲ ಅದು. ಮತ್ತು ಏನು ನಾವು ಇಲ್ಲಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಪುಟಾಣಿ ಮತ್ತು ಜೀರಿಗೆ ಮೆಣಸೆಲ್ಲ, ಅದನ್ನು ಹಾಕೋತಾ ಇದ್ದೀನಿ. ನಾನೇನು ಜರಡಿ ಹಾಕೋತಾ ಇಲ್ಲ. ಅದು ನೈಸಾಗಿ ಬಂದಿದೆ ನಮ್ಮ ಮಿಕ್ಸಿಯಲ್ಲಿ. ಅದಕ್ಕೆ ನೀವು ಬಂದಿಲ್ಲ ಅಂದರೆ ಜರಡಿ ಹಾಕ್ಕೊಳ್ಳಿ. ಪುಟ್ಟಲ್ಲಿ ಹಾಕ್ಕೊಂಡೆ. ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ. ಅಜ್ವಾನನ ಹಾಕೋತಾ ಇದ್ದೀನಿ. ಅಜ್ವಾನ ಸ್ವಲ್ಪನೇ ಹಾಕ್ಕೊಬೇಕು, ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಾಗಲ್ಲ. ಮತ್ತು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ನಾನು ಇವಾಗಲೇ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ನಾನು ಬೇಳೆ ಬೇಯಿಸೋದಕ್ಕೆ ಇಟ್ಟಿದ್ದೆನಲ್ಲ, ಆವಾಗ ನಾನೇನು ಸೇರಿಸಿರಲಿಲ್ಲ. ಯಾಕೆಂದರೆ 2 ಸಲ ಹಾಕುವಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇವಾಗಲೇ ನಾನು ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಇಲ್ಲಿ ತುಂಬ ಸುಡ್ತಿರುತ್ತೆ ಬೇಳೆ ನಾವು ಬೇಯಿಸಿರ್ತೀವಲ್ಲ, ಅದಕ್ಕೆ ನಾನು ಇಲ್ಲಿ ರೊಟ್ಟಿ ಒಂದು ಡಬ್ಬೆಯಿಂದ ಅದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಟ್ ಅದನ್ನು ಸೈಡಿಗೆ ಎತ್ತಿಟ್ಟು ನಾವು ಕೈಯಲ್ಲಿ ತುಂಬ ಚೆನ್ನಾಗಿ ಅದನ್ನು ನಾವು ಮಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ಇಲ್ಲಿ ಚಕ್ಲಿಗೆ ಒಂದು ಟಿಪ್ಸ್ ಏನಪ್ಪ ಅಂತ ಅಂದರೆ, ಎಷ್ಟು ಚೆನ್ನಾಗಿ ನಾವು ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ನೀರು ಸಾಕಾಗಿಲ್ಲ ಅಂದರೆ ಬಿಸಿನೀರು ಹಾಕ್ಕೊಬೇಕು, ತಣ್ಣೀರು ಹಾಕ್ಕೊಬಾರ್ದು. ಯಾಕೆಂದರೆ ನಾವು ಬೇಳೆ ಏನಿರುತ್ತಲ್ಲ, ಅದು ನಾವು ರುಬ್ಬಿಲ್ದೇ ಇರೋ ಕಾರಣ ಈ ಬಿಸಿನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ತಣ್ಣೀರು ಹಾಕ್ಕೊಬಾರ್ದು. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಬೇಡಿ. ಹಾಕ್ಕೊಂಡು ಚೆನ್ನಾಗಿ ನಾದಬೇಕು. ತುಂಬ ಗಟ್ಟಿಯಾಗೂ ಇರಬಾರ್ದು ಚಕ್ಲಿ ಹಿಟ್ಟು, ತುಂಬ ತೆಳುವಾಗೂ ಕೂಡ ಚಕ್ಲಿ ಹಿಟ್ಟು ಇರಬಾರ್ದು. ತೆಳುವಾದರೆ ಗರಿಯಾಗಿ ಬರಲ್ಲ. ಗಟ್ಟಿಯಾದರೆ ಚಕ್ಲಿ ಹಿಟ್ಟು ಗಟ್ಟಿಯಾದರೆ ಚಕ್ಲಿನೂ ಗಟ್ಟಿಯಾಗಿ ಬಂದುಬಿಡುತ್ತೆ. ಹಾಗಾಗಿ ಒಂದು ಮೀಡಿಯಮ್ ಹದದಲ್ಲಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇವಾಗ ಎಷ್ಟು ಸಾಫ್ಟಾಗಿ ನಾನು ಮಾಡ್ಕೊಂಡಿದ್ದೀನಿ. ರೊಟ್ಟಿ ಹಿಟ್ಟು ಸಾಫ್ಟಾಗಿದೆ, ನಾದಿರೋದ್ರಿಂದನೂ ಅದು ಸಾಫ್ಟ್ ಇದೆ. ಅದನ್ನು ಈ ರೀತಿ ಒಂದು ಉಂಡೆ ಮಾಡಿಕೊಂಡು
ಇಟ್ಕೊಬೇಕು. ಈಗ ಅದರಲ್ಲಿ ನಾವು ಚಕ್ಲಿ ಒಲೆಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಎಗೇನ್ ಅದನ್ನು ನಾವು ಮತ್ತೆ ನಾದ್ಕೊಬೇಕು. ನಾವು ಪ್ರತಿ ಸಲ ಚಕ್ಲಿ ಒಲೆಗೆ ನಾವೇನು ಚಕ್ಲಿ ಹಾಕ್ಕೊಂಡು ನಾವು ಚಕ್ಲಿನ ತೊಗೋತೀವಲ್ಲ ಅವಾಗೆಲ್ಲ ನಾವು ನಾದ್ಕೋಬೇಕಾಗುತ್ತೆ. ಮೊದಲೇ ನಾದಿದ್ದೀವಲ್ಲ ಇವಾಗೇನು ಬೇಡ ಅಂತ ನಾವು ಹಾಗೆ ಹಾಕ್ಕೊಂಡ್ರೆ ಚಕ್ಲಿ ನಾವು ಒತ್ತುವಾಗಲೇ ಕಟ್ಟಾಗಿ ಹೋಗ್ಬಿಡುತ್ತೆ. ನಾವು ಎಷ್ಟೇ ನೀಟಾಗಿ ಸರಿ ಹಾಕಿದ್ರೂ ನಾವು ಚೆನ್ನಾಗಿ ನಾದಿಲ್ಲ ಅಂದರೆ ಅಲ್ಲಿ ಕಟ್ಟಾಗಿ ಹೋಗುತ್ತೆ. ಹಾಗಾಗಿ ನಾವು ನೀಟಾಗಿ ನಾದ್ಕೊಬೇಕು. ಇಲ್ಲಿ ಇದು ಟಿಪ್ಸೇ ಅಷ್ಟು, ಏನಂದರೆ ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಚಕ್ಲಿ ಬರುತ್ತೆ. ಚೆನ್ನಾಗಿ ನಾದ್ಕೊಂಡು ನಾವು ಹಾಕ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ಹೆಚ್ಚು ಹೆಚ್ಚು ರೆಸಿಪಿಗಳನ್ನ ನಾನು ನಿಮಗೆ ಹಾಕ್ತಾ ಇರ್ತೀನಿ. ನೋಡಿ, ಇವಾಗ ನಾನು ಅದು ಚೆನ್ನಾಗಿ ನಾದಿದ್ದೀನಿ. ಚಕ್ಲಿನ ಇಲ್ಲಿ ನಾನು ಒತ್ತುತ್ತಾ ಇದ್ದೀನಿ ನೋಡಿ, ತುಂಬ ಪರ್ಫೆಕ್ಟಾಗಿ ಬರ್ತಾ ಇದೆ, ಕಟ್ ಆಗ್ತಾಯಿಲ್ಲ. ಇಲ್ಲೇ ನಮಗೆ ಗೊತ್ತಾಗೋಗುತ್ತೆ ಸರಿ ಇದೆಯಾ ಇಲ್ವಾ ಅಂತ ಹೇಳಿ. ಕೆಲವೊಂದು ಸಲ ಜಾಸ್ತಿ ಸರಿ ಆದ್ರೂ ಅದು ಬರುತ್ತೆ, ಬಟ್ ಎಣ್ಣೆಗೆ ಬಿಟ್ಟಾಗ ಕರ್ಗೋಗ್ಬಿಡುತ್ತೆ. ಇವಾಗ ನೋಡಿ ಪರ್ಫೆಕ್ಟಾಗಿ ಬರ್ತಾ ಇದೆ. ಲಾಸ್ಟಿಗೆ ನಾವು ಏನು ಮಾಡಬೇಕಂತಂದರೆ ಆ ಎಡ್ಜೇನಿದೆ ಅದನ್ನು ನಾವು ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಎಣ್ಣೆ ಒಳಗಡೆ ಅದು ಬಿಟ್ಕೊಂಡ್ಬಿಡುತ್ತೆ ಚಕ್ಲಿ ಹಾಕಿದ ತಕ್ಷಣ. ನಾನು ಗ್ಯಾಪಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಕಾಯ್ಕೊಂಡಿದೆ. ಅದು ಕಾದಿದೆಯಲ್ವ ಅಂತ ಚೆಕ್ ಮಾಡೋದಕ್ಕೆ ಒಂದೇ ಒಂದು ಚೂರು ಹಾಕಬೇಕು. ಅದು ಮೇಲೆ ಬಂದಾಗ ನಾವು ಚಕ್ಲಿ ಹಾಕಬೇಕು. ಒತ್ತಿರ್ತೀವಲ್ಲ ಅದನ್ನು ಒಂದೇ ಒಂದು ಹಾಕ್ಕೊಂಡು ನೋಡ್ಕೊಳ್ಳಿ ನೀವು. ಬಟ್ ನಂಗೆ ಪರ್ಫೆಕ್ಟ್ ಇದೆ ಅನ್ನೋ ಕಾರಣಕ್ಕೆ ಹಾಕೋತಾ ಇದ್ದೀನಿ. ಇವಾಗ ನೋಡಿ, ಒಂದು ಚಕ್ಲಿ ಅದರೊಳಗಡೆ ಬಿಟ್ಕೊತಿಲ್ಲ. ಚಕ್ಲಿ ಜಾಸ್ತಿ ಸರಿಯಾದ್ರೂ ಅದ್ರ ಒಳಗಡೆ ಕರ್ಗೋಗ್ಬಿಡುತ್ತೆ. ಇಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾನು ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕಿ ಆದಮೇಲೆ ಫ್ಲೇಮ್ನ ಫುಲ್ ಬಿಡಿ. ಯಾಕೆಂದರೆ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟರೆ ಎಣ್ಣೆ ಕುಡಿಯೋ ಸಾಧ್ಯತೆಯೂ ಇರುತ್ತೆ. ಹಾಕಿದ ತಕ್ಷಣ ತಿರುಗಬೇಡಿ. ಸ್ವಲ್ಪ ಹೊತ್ತು ಆದಮೇಲೆ ನೋಡಿ, ಇವಾಗ ಗಟ್ಟಿಯಾಗಿದೆ. ಹಾಗಾಗಿ ನಾನು ಇದನ್ನು ಇವಾಗ ಇನ್ನೊಂದು ಸೈಡಲ್ಲಿ ಅದನ್ನು ತೆಗೆದಾಕಿ ಬೇಯಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಬೆಂದಿದೆ. ಏನಂದರೆ ಅದು ನೊರೆ ಎಲ್ಲ ಕಂಪ್ಲೀಟ್ ಕಡಿಮೆ ಆಗುತ್ತಲ್ಲ ಆವಾಗ ತೊಗೋಬೇಕು. ಕಂಪ್ಲೀಟ್ ಅಂದರೆ ಫುಲ್ಲು ನೊರೆ ಕಂಪ್ಲೀಟ್ ಆಗೋರು ವೆಯ್ಟ್ ಮಾಡಬಾರ್ದು. ಸ್ವಲ್ಪ ಇರುವಾಗಲೇ ನಾವು ಎತ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಚಕ್ಲಿ ಎಲ್ಲ ಸೀದೋಗ್ಬಿಡುತ್ತೆ, ಚೆನ್ನಾಗಾಗಲ್ಲ, ಟೇಸ್ಟೇ ಇರಲ್ಲ, ಹಾಗಾಗುತ್ತೆ. ಇದು ಪರ್ಫೆಕ್ಟಾಗಿದೆ. ಇವಾಗ ನಾವು ತೆಗೆದಿಟ್ಬಿಡಬೇಕು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಮನೇಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಚಕ್ಲಿನ ತಿಂದರು. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ಹೇಳಿ ನಂಗೆ ತಿಳಿಸಿ. ಈಗ ನಾವು ಚಕ್ಲಿನ ನೋಡಿ ಎಷ್ಟು ಸಾಫ್ಟಾಗಿ ಪ್ರೆಸ್ ಮಾಡಿದರೂ ಸಾಕು ಅದು ಕ್ರಿಸ್ಪಿಯಾಗಿ ಮುರಿದೋಗ್ತಾ ಇದೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ. ನಿಮ್ಮ ಫ್ರೆಂಡ್ಸ್ಗೂ ಲಿಂಕನ್ನು ಶೇರ್ ಮಾಡಿ. ಫ್ರೆಂಡ್ಸ್, ಕೊಲೀಗ್ಸ್ ಮತ್ತು ನಿಮ್ಮ ಏನು ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ, ರಿಲೇಷನ್ಸು, ಅವ್ರಿಗೆಲ್ರಿಗೂ ಶೇರ್ ಮಾಡೋದ್ರ ಮುಖಾಂತರ ನಂಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.